ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ತುಂಬ ದಿವಸ ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಮುದ್ರ ಸ್ನಾನ, ತುಲಾ ಮಾಸದಲ್ಲಿ ನದಿಯ ಸ್ನಾನ ಹಾಗೂ ಸಮುದ್ರ ಸ್ನಾನ ತುಂಬ ಮುಖ್ಯ ಅಂತ ನಾನು ಅವತ್ತು ನಿಮ್ಮ ಗರುಡ ಪುರಾಣದಲ್ಲಿ ಹೇಳಿದೆ ಅಂತ ಹೇಳಿದೆ. ನೀವು ಏನು ನೋಡ್ತಾ ಇದ್ದೀರಾ ಈ ವೇವ್ಸ್, ಇದನ್ನು ಕ್ಷೀರಾಬ್ಧಿನಾಥ ಅಂದರೆ ವಿಷ್ಣುವಿನ ರೂಪ. ಹೇಗೆ ಓಷನಲ್ಲಿ ನಾವು ಸಮುದ್ರದಲ್ಲಿ ಮಲಗಿದಾನೆ ಅಂತ ಹೇಳ್ತೀವಿ, ಆ ನಿಟ್ಟಿನಲ್ಲಿ ನೋಡಿ ಎಷ್ಟು ಬಿಳಿಗೆ ಬರ್ತಾ ಇರುವಂತಹ ವೇವ್ಸ್ ನೀವು ನೋಡ್ತಾ ಇದ್ದೀರಾ. ಇದು ಶ್ರೀಮನ್ ಮಹಾವಿಷ್ಣುವೇ ಓಷನ್ ಆಗಿರುವಂತಹ ಒಂದು ಸ್ಥಳ. ಗರುಡಪುರಾಣದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಯಾರೇ ಒಬ್ಬರು ತರ್ಪಣ ಬಿಟ್ಟಾಗ ಅವರು ಸಮುದ್ರ ಸ್ನಾನವನ್ನು ಮಾಡಿ ಅಮಾವಾಸ್ಯೆ ದಿವಸ ಸಮುದ್ರ ಸತ್ನ ತರ್ಪಣ ಬಿಟ್ಟಲ್ಲಿ ಅವರ ಏನು ಅಗಲಿರ್ತಾರೆ ಅವ್ರ ದೊಡ್ಡವ್ರಿಗೆಲ್ಲರಿಗೂ ಹೋಗಿ ಸೇರುತ್ತೆ. ಈ ಸಮುದ್ರ ಸ್ನಾನ ತುಂಬ ಮುಖ್ಯ ಅಂತ ಹೇಳಿ ಆ ಒಂದು ಗರುಡ ಪುರಾಣದಲ್ಲಾಗಲಿ ಹಾಗೂ ವಿಷ್ಣು ಪುರಾಣದಲ್ಲಿ ಎರಡರಲ್ಲೂ ಕೂಡ ಈ ಮಹಾತ್ಮೆಯನ್ನು ನಮಗೆ ತಿಳಿಸಿದ್ದಾರೆ. ಯಾವಾಗ ಶ್ರೇಷ್ಠವಾದಂಥ ಸ್ನಾನ ಮಾಡಬೇಕು ಅಂದರೆ ಅಮಾವಾಸ್ಯೆ ದಿವಸ ಇಲ್ಲ ಎಕ್ಲಿಪ್ಸ್ ಇರೋವಂಥ ದಿವಸಗಳಲ್ಲಿ ಈ ಸ್ನಾನವನ್ನು ನೀವು ಮಾಡಬೇಕು. ನೋಡಿ ಎಷ್ಟು ವೈಟ್ ಕಲರ್, ಅದಕ್ಕೆ ಅದನ್ನು ಕ್ಷೀರಾಬ್ಧಿನಾಥ ಅಂತ ಕರೆಯೋದು. ವಿಷ್ಣು ಹಾಲಿನ ಸಮುದ್ರದ ಮೇಲೆ ಮಲ್ಕೊಂಡಿದ್ದಾನೆ ಅಂತಾರಲ್ಲ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲರೂ ಈ ತುಲಾ ಮಾಸದಲ್ಲಿ ನದಿ ಸ್ನಾನ ಇಲ್ಲ ಸಮುದ್ರ ಸ್ನಾನ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ.